ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕವನ ಹೇಗೆ ಹುಟ್ಟುತ್ತದೆ, ಪದ್ಯ ಹೇಗೆ ಹುಟ್ಟುತ್ತದೆ? ನಮ್ಮ ದರ್ಶನ್ ಜಯಣ್ಣ ಅವರು ಪದ್ಯ ಸಿಕ್ತು ಅಂತ ಹೇಳಿ ಬರೀ ಪದ್ಯವನ್ನು ಮಾತ್ರವಲ್ಲ, ಒಂದು ಇಡೀ ಸಂಕಲನವನ್ನೇ ಕೊಟ್ಬಿಟ್ಟಿದ್ದಾರೆ ನಮಗೆ. ಅವರು ಹೇಳ್ತಾರೆ, ಪದ್ಯ ಹುಟ್ಟುತ್ತದೆ ಯಾವಾಗ? ಸೋಜಿಗವೆಂದರೆ ಅವಳಿರುವಷ್ಟೂ ಹೊತ್ತು ಮನಸ್ಸು ಪುಟಿದೇಳುತ್ತದೆ, ಹಾರಾಡುತ್ತದೆ, ಎಲ್ಲ ಮರೆತು ಸಂಭ್ರಮಿಸುತ್ತದೆ. ಒಮ್ಮೆ ಅವಳು ಕಾಣದಾದರೆ, ಮಾತಿಗೆ ಬಾರದಿದ್ದರೆ ತಟ್ಟನೆ ಪೆನ್ನು ಹಾಳೆಯ ಹುಡುಕಾಟ ಶುರುವಾಗುತ್ತದೆ, ಪದ್ಯ ಹುಟ್ಟುತ್ತದೆ ಅಂತ ಹೇಳ್ತಾರೆ. ಹಾಗೆಯೇ ನಾಲ್ಕುಗಳು ಪದಗಳ ಪೋಲು ಮಾಡದ ಜಿಪುಣ ಯುವ ಕವಿಯ ತಾಜಾ ಸೊಲ್ಲುಗಳಿವೋ ಅಂಬೆಗಾಲಿನ ನಾಲ್ಕುಗಳು ಅಂತ 4 ಸಾಲಿನ ಪುಟ್ಟ ಪದ್ಯಗಳನ್ನು ಬರೀತಾ, ಹಲವರು ಹೂಗುಚ್ಚವ ಹಿಡಿದು ಪ್ರೀತಿಯ ಬೇಡಿದರೆ ನಾ ನಿನಗೆಂದೇ ಬರೆದ ಈ ಕವನಗುಚ್ಚವ ಹಿಡಿದಿರುವೆ, ಪ್ರೀತಿಸುವೆಯಾ ಅಂತ ಕೇಳ್ತಾರೆ ದರ್ಶನ್ ಜಯಣ್ಣ ಅವರು. ದರ್ಶನ್ ಜಯಣ್ಣ ಅವರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನವರು. RV ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವರು ಕೆಮಿಕಲ್ ಇಂಜಿನಿಯರ್, ರಾಸಾಯನಿಕ ಇಂಜಿನಿಯರ್ ವಿಭಾಗದಲ್ಲಿ BE ಪದವಿಯನ್ನು ಪಡೆದು ಮಂಗಳೂರಲ್ಲಿ ಕೆಲಸ ಮಾಡಿ ಪ್ರಸ್ತುತ ಸೌದಿ ಅರೇಬಿಯಾದ ಒಂದು ಪೆಟ್ರೋಕೆಮಿಕಲ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿಜ್ಞಾನಿಗಳಾದರೂ. ಸೌದಿ ಅರೇಬಿಯಾದಂತಹ ಒಣ ಪ್ರದೇಶದಲ್ಲಿದ್ದರೂ ಅವರ ಕಾವ್ಯದ ಹೊರತೆ ಸದಾ ಜಿನುಗುತ್ತಾ ಇರುತ್ತೆ. ಹಾಗಾಗಿ ಭರವಸೆಯ ಕವಿ ನಮ್ಮ ದರ್ಶನ್ ಜಯಣ್ಣ ಅಂತ ನಾವು ಹೇಳಬಹುದು. ಅವರಿಗೆ ಉಜ್ವಲ ಭವಿಷ್ಯವನ್ನು ಆಶಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾರ್ಜುನ ಎನ್ ಅಂತ. ಫಿಲಿಮ್ ಎಡಿಟರ್ ಮತ್ತು ಕೋ ಡೈರೆಕ್ಟರ್ ಹಾಗೆ ಸ್ಕ್ರಿಪ್ಟ್ ರೈಟರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸಿನಿಮಾದಲ್ಲೇ ಸುಮಾರು 16 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀನಿ. ಈಗ ಹಾಗೆ ನನ್ನ ಹವ್ಯಾಸಗಳು ಸಿನಿಮಾ ನೋಡೋದು ಮತ್ತು ಸಿನಿಮಾ ಬಗ್ಗೆ ವಿಮರ್ಶೆಯನ್ನು ಬರೆಯುವುದು. ಧನ್ಯವಾದಗಳು. ಮಲ್ಲಿಕಾರ್ಜುನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಧ್ರುವಿ ಐಶಾನಿ ಎಸ್. ನಾನು KR ಪುರಂ ಬೆಂಗಳೂರಿಂದ ಬಂದಿದ್ದೀನಿ. ನಾನು ವಿದ್ಯಾರ್ಥಿ ಹಾಗೂ ಭರತನಾಟ್ಯಂ ಕಲಾವಿದೆ. ಧ್ರುವಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕಿರಣ್ ವೈ. ನರ್ಸಿಂಗ್ ಓದುತ್ತಿರುವ ವಿದ್ಯಾರ್ಥಿ. ಊರು ರಬಕವಿಬನಹಟ್ಟಿ, ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದೇನೆ. ಕಿರಣ್ ವೈ ಅಂತ ನಮ್ಗೆ ಕೇಳಿದ್ರೆ ನಾವೇನಪ್ಪ ಉತ್ತರ ಕೊಡೋಕ್ಕಾಗುತ್ತೆ? ಏನು ವೈ ಅಂದರೆ? ಯಾದವಾಡ್ ಸರ್, ಯಾದವಾಡ್. ಪೂರ್ತಿ ಹೆಸರು ಬಳಸಿ, ತುಂಬ ಚೆನ್ನಾಗಿದೆ, ಕಿರಣ್ ಯಾದವಾಡ್. ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮ 4ನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಎಂ ಅಂತ. ನಾನು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದೋದು, ತಟ್ಟಂತೇಳಿ ಪ್ರೋಗ್ರಾಮ್ ನೋಡೋದು. ಮಂಜುನಾಥ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಾವು 4 ಜನ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ 2 ಪುಸ್ತಕ ಸುಪಾರಿ ಕೊಲೆ, ಶಿವಕುಮಾರ್ ಮಾವಲಿ ಬರೆದದ್ದು. ಗುಟ್ಟೊಂದು ಹೇಳುವೆ, ಸುಧಾಮೂರ್ತಿ ಬರೆದ ಕಾದಂಬರಿ. ಮೊದಲ ಪ್ರಶ್ನೆ ಈಗ ಬಂತು. 2026ನೇ ವರ್ಷದಲ್ಲಿ ಜೆನ್ಜಿ ತಲೆಮಾರಿನವರ ಪರಿಭಾಷೆಯಲ್ಲಿ IRL ಎಂದರೆ ಏನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಬರೋದಕ್ಕೆ ಮೊದಲು ಮಲ್ಲಿಕಾರ್ಜುನ್ ಹಾಗೂ ಧ್ರುವಿ ಇಬ್ಬರು ಬಜರುತ್ತಿದ್ದಾರೆ. ಧ್ರುವಿ. ಇನ್ ರಿಯಲ್ ಲೈಫ್. ಆಯ್ಕೆಗಳನ್ನು ನೋಡೋಣ. ಇಂಟರ್ನೆಟ್ ರಿಯಲ್ ಲಿಂಕ್, ಇನ್ಸ್ಟಂಟ್ ರೀಲ್ ಲೈಕ್, ಇಂಡಿಯನ್ ರೀಜನಲ್ ಲ್ಯಾಂಗ್ವೇಜ್, ಇನ್ ರಿಯಲ್ ಲೈಫ್. ಉತ್ತರವನ್ನು ನೋಡೋಣ. ಇನ್ ರಿಯಲ್ ಲೈಫ್ ಅನ್ನೋದು
ಸರಿಯಾದ ಉತ್ತರ ಆಗಿತ್ತು. ಗುಟ್ಟೊಂದು ಹೇಳುವೆ, ಸುಧಾಮೂರ್ತಿ ಅವರು ಬರೆದ ಕನ್ನಡ ಕಾದಂಬರಿಯನ್ನು ಧ್ರುವಿ ಅವರಿಗೆ ಕೊಟ್ಟಿದ್ದೇನೆ. ಆಯ್ಕೆಗಳು ಬರೋಕ್ಕೆ ಮೊದಲೇ ಕೊಟ್ರಿ ಅಲ್ವಾ? ಹಾಗಾಗಿ ಇನ್ನೂ ಒಂದು ಪುಸ್ತಕ, ಶಿವಕುಮಾರ್ ಮಾವಲಿ ಬರೆದ ಸುಪಾರಿ ಕೊಲೆ ಎನ್ನುವ ಪುಸ್ತಕ, 2 ಪುಸ್ತಕವನ್ನು ಕೊಟ್ಟಿದ್ದೇನೆ. ಧ್ರುವಿ, ಈ IRL ಅಂದರೆ ಏನು ಅಂತ ನಾನು ಹೇಳೋದಕ್ಕಿಂತ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ಹೇಳಿ, ಅದರ ಅರ್ಥ ಏನು? ಇವಾಗೆಲ್ಲ ಶಾರ್ಟ್ ಫಾರ್ಮ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಇನ್ ರಿಯಲ್ ಲೈಫ್ ಅಂತ ಚಾಟ್ಸಲ್ಲಿ ಮಾತಾಡಬೇಕಾದ್ರೆ ಶಾರ್ಟಾಗಿ ಹೇಳ್ತೀವಿ. ಅಷ್ಟೇ ಅಲ್ಲ, ಅತಿ ಸರ್ವತ್ರಂ ವರ್ಜಯೇತ್ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಯಾವುದಾದ್ರೂ ಒಂದು ಮಿತಿ ಮೀರಿತು ಅಂದರೆ ಬೇಸರ ಬರುತ್ತೆ. ಹಾಗಾಗಿ ಈ ಯುವಜನತೆ, ಜೆನ್ಜಿ ಜನಾಂಗ ಏನಿದ್ದಾರೆ, ಜಾಲದ ಮೂಲಕ ಮಾತುಕತೆ ಹರಟೆ ಎಲ್ಲ ಹೊಡೆದು ಒಂದು ಲೆಕ್ಕದಲ್ಲಿ ಬೇಸರ ಬಂದುಬಿಡ್ತವರಿಗೆ. ಇದೇನೋ ಇದು ಮೊಬೈಲಲ್ಲಿ ನಾವು ಚಾಟ್ ಮಾಡೋದೆಲ್ಲ, ಬಾ ಒಂದು ಸಲ ಎದುರಿಗೆ ಭೇಟಿಯಾಗೋಣ, ಹರಟೆ ಹೊಡೆಯೋಣ ಅಂತ ಹೇಳಿ ಇನ್ ರಿಯಲ್ ಲೈಫ್ನ ಅನುಭವಗಳನ್ನು ಪಡೆಯೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರಿಗೆ ಅಂತರ್ಜಾಲ, ಮಿಥ್ಯಾ ಜಗತ್ತು ಏನಿದೆ ಅದು ಸಾಕಾಗಿದೆ. ಹಾಗಾಗಿ ವಾಸ್ತವತೆ ಅಂದರೆ ನಮ್ಮ ಕಣ್ಣ ಎದುರಿಗೆ ಇರುವಂಥದ್ದು. ಅಂತಹ ಬದುಕನ್ನು ಬಯಸಿ ಈ ಯುವಜನತೆ ಬರ್ತಾ ಇದ್ದಾರಲ್ಲ, ಇದು ನಿಜಕ್ಕೂ ಒಂದು ಒಳ್ಳೆಯ ಲಕ್ಷಣ. ಮುಂದೆ ನಾವು ಕೊಡಲಿದ್ದೇವೆ ಪೂರ್ಣಿಮಾ ಮಾಳಗಿಮನಿ ಬರೆದ ಇಜೆಯ ಎನ್ನುವ ಕಾದಂಬರಿ ಹಾಗೂ ಗಣೇಶ್ ಅಮೀನಗಡ ಬರೆದ ಬಿಚ್ಚಿದ ಜೋಳಿಗೆ ಎನ್ನುವ ಡಾಕ್ಟರ್ ನಾಗಲೋಟಿ ಮಠ್ ಅವರ ಆತ್ಮಕಥೆಯ ನಾಟಕ. ಪ್ರಶ್ನೆ: ಮೊದಲು ನಿಮಗೆ ನೀವೇ ಪಾವತಿಸಿಕೊಳ್ಳಿ ಎಂಬ ಹಣಕಾಸಿನ ತತ್ವದ ಅರ್ಥವೇನು ಅಂತ ತಿಳ್ಕೋಬೇಕಾಗಿದೆ ನಾವು. ಪೇ ಯುವರ್ ಸೆಲ್ಫ್ ಫಸ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅದನ್ನು ಆಯ್ಕೆಗಳನ್ನು ನೋಡೋಣ. ಸೀರೆ ಹೋಟೆಲ್ ಖರ್ಚು ಮೊದಲು ಎತ್ತಿಟ್ಬಿಡಿ ಪಕ್ಕಕ್ಕೆ. ಎರಡನೇದು, ಉಳಿತಾಯ ಹಣವನ್ನು ಮೊದಲು ಎತ್ತಿಡಿ. ಆಯ್ಕೆ 3. ಯಾರು ಬಜರ್ ಒತ್ತಿದ್ದಾರೆ? ಮೊದಲಿಗೆ ಒತ್ತಿದ್ದು ಮಂಜುನಾಥ್ ಅವರು. ಉಳಿತಾಯ ಹಣವನ್ನು ಮೊದಲು ಎತ್ತಿಡಿ. ಉಳಿತಾಯ ಹಣವನ್ನು ಮೊದಲು ಎತ್ತಿಡಿ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಬಜರ್ ಒತ್ತಿದ್ದು ಕಿರಣ್ ಎಸ್ ಸರ್. ಉಳಿತಾಯ ಹಣನೇನಾ? ಉಳಿತಾಯ ಹಣವನ್ನು ಮೊದಲು ಎತ್ತಿಡಿ. ಹಾಂ. ಸಾಲದ ಹಣ ಎತ್ತಿಡೋದು ಬೇಡ. ಆಯ್ಕೆ 4. ಖರ್ಚು ಕಳೆದು ಉಳಿದರೆ ಎತ್ತಿಡಿ. ಹೀಗೆ 4 ಉತ್ತರಗಳಿವೆ. ಉತ್ತರವನ್ನು ನೋಡೋಣ. ಉಳಿತಾಯ ಹಣವನ್ನು ಮೊದಲು ಎತ್ತಿಡಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಮಂಜುನಾಥ್ ಹಾಗೂ ಕಿರಣ್ ಇಬ್ಬರೂ ಕೊಟ್ಟಿದ್ದಾರೆ. ಇಬ್ಬರಿಗೂ ಒಂದೊಂದು ಪುಸ್ತಕವನ್ನು ನಾವು ಕೊಟ್ಟಿದ್ದೇವೆ. ಪೇ ಯುವರ್ ಸೆಲ್ಫ್ ಫಸ್ಟ್ ಅನ್ನೋದು ತತ್ವ ಇದು. ಅನೇಕ ಜನ ಈ 4ನೇ ಆಯ್ಕೆಯಲ್ಲಿ ನಾವು ಕೊಟ್ಟಿದ್ವಲ್ಲ, ಏನಾದರೂ ಉಳಿತು ದುಡ್ಡು ಅಂದರೆ ಅದನ್ನು ನಾವು ಎತ್ತಿಡೋಣಪ್ಪ. ಹಾಗಲ್ಲ, ಮನೆ ಬಾಡಿಗೆ ಕಟ್ಟಬೇಕಲ್ವಾ ಪ್ರತಿ ತಿಂಗಳು. ಹಾಗೆಯೇ ನಿಮ್ಮ ಭವಿಷ್ಯದ ಹಣ ಏನಿದೆ ಅದಕ್ಕೂ ಅದು ಒಂದು ಸಾಲ ಅನ್ನೋ ಲೆಕ್ಕದಲ್ಲೇ ಪರಿಗಣಿಸಿ ಅದನ್ನು ಎತ್ತಿಟ್ಬಿಡಿ. ಯಾವುದೇ ಕಾರಣಕ್ಕೂ ನೆಪವನ್ನು ಸೂಚಿಸ್ತಾ ಆ ಉಳಿತಾಯದ ಹಣವನ್ನು ಖರ್ಚು ಮಾಡಬೇಡಿ ಅನ್ನೋ ಒಂದು ಬುದ್ಧಿವಂತಿಕೆಯ ಮಾತನ್ನು ಹೇಳ್ತಾರೆ. ಹಾಗಾಗಿ ಪ್ರತಿ ತಿಂಗಳು 10% 20% ಹಣವನ್ನು, ಉಳಿತಾಯದ ಹಣ ಇದು ನನ್ನದಲ್ಲ ಅಂತ ಹೇಳಿ ಪ್ರತ್ಯೇಕವಾಗಿ ತೆಗೆದಿಡೋದು ಒಳ್ಳೆಯದು. ಮುಸುಕಿದಿ ಮಬ್ಬಿನಲ್ಲಿ ಹೇಮಾ ಪಟ್ಟಣಶೆಟ್ಟಿ ಅವರ ಕಥಾಕೃತಿ. ಕ್ಷಮೆ ಸಹನಾ ವಿಜಯಕುಮಾರ್ ಅವರು ಬರೆದ ಕಾದಂಬರಿ. ಪ್ರಶ್ನೆ: ಭಾರತದಲ್ಲಿ ಆರ್ಟಿಕಲ್ 41 ಯಾವ ರೀತಿಯ ಸಾಂವಿಧಾನಿಕ ಅನುಕೂಲತೆಯಾಗಿದೆ? ಆಯ್ಕೆಗಳನ್ನು ನೋಡೋಣ. ರಾಜ್ಯ ನೀತಿಯ ನಿರ್ದೇಶಕ ತತ್ವ, ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಹಾಗೂ ಸಾಂವಿಧಾನಿಕ ಹಕ್ಕುಗಳು. ಮೊದಲಿಗೆ ಮಲ್ಲಿಕಾರ್ಜುನ್, ಆನಂತರ ಮಂಜುನಾಥ್. ಸಾಂವಿಧಾನಿಕ ಹಕ್ಕುಗಳು. ಸಾಂವಿಧಾನಿಕ ಹಕ್ಕುಗಳು ಆಯ್ಕೆ 4. ಮೂಲಭೂತ ಹಕ್ಕುಗಳು. ಮಂಜುನಾಥ್. ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಅಂತ ಹೇಳ್ತಂದರೆ ರಾಜ್ಯ ನೀತಿಯ ನಿರ್ದೇಶಕ ತತ್ವ ಅಂತ ಇದನ್ನು ಕರೀತಾರೆ. ಸರ್ಕಾರಕ್ಕೆ ತನ್ನ ರಾಜ್ಯದಲ್ಲಿ ಇರುವಂಥ ವೃದ್ಧರ
ಅನಾರೋಗ್ಯ, ನಿರುದ್ಯೋಗ ಅಥವಾ ಅಂಗವಿಕಲರು ಇವರೆಲ್ಲ ಇರ್ತಾರಲ್ಲ, ಅವರಿಗೆ ನೀವು ದಯವಿಟ್ಟು ಮಾನವೀಯತೆಯ ದೃಷ್ಟಿಯಿಂದ ನೆರವಾಗಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ವಿನಂತಿಸಿಕೊಳ್ಳುತ್ತೆ ಅಷ್ಟೇ. ಇಲ್ಲ ನಾನು ಕೋರ್ಟಿಗೆ ಹೋಗಿ ಅಲ್ಲಿಂದ ಡಿಗ್ರಿ ತೊಗೊಂಬಂದು ನಾನು ಈ ಹಕ್ಕನ್ನು ನಾನು ಪಡಿತೇನೆ ಅನ್ನೋದಕ್ಕೆ ಇದು ಮೂಲಭೂತ ಹಕ್ಕೂ ಅಲ್ಲ, ಸಾಂವಿಧಾನಿಕ ಹಕ್ಕೂ ಅಲ್ಲ. ರಾಜ್ಯ ನೀತಿಯ ನಿರ್ದೇಶಕ ತತ್ವ ಆಗಿರೋ ಕಾರಣ ಮಾಹಿತಿ ಇರಬೇಕು. ಸರ್ಕಾರ ಬೇಕಾದಷ್ಟು ಅನುಕೂಲತೆಗಳನ್ನು ಮಾಡಿದೆ, ಅವುಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು. ಕೆರೆ ದಡ ವಿದ್ಯಾರಶ್ಮಿ ಪೆರತ್ತಡ್ಕ ಅವರು ಬರೆದಂಥ ಕವನ ಸಂಕಲನ. ಅಂಗುಲ ಹುಳುವಿನ ಇಂಚು ಪಟ್ಟಿ ಆರ್ ತಾರಿಣಿ ಶುಭದಾಯಿನಿ ಬರೆದಂಥ ಕೃತಿ. 2 ಪುಸ್ತಕ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಹ, ವ, ನಿ, ಧ, ನಿ. ಬಜರ್ ಮೊದಲಿಗೆ ಒತ್ತಿದ್ದಾರೆ ಕಿರಣ್ ಅವರಲ್ವಾ? ಹೇಳಿ ಕಿರಣ್. ಹಣವ ನೀಡಿದನು ಹಣವ ನೀಡಿದನು ನೀಗಿದ ನೀಡಿದನು ನೀಡಿದನು ಆಯ್ತು ಅಷ್ಟೇ. ದನ್ 10 ಅಕ್ಷರ ಬೇಕು ನಮಗೆ. ಎರಡನೇದಾಗಿ ಬಜರ್ ಒತ್ತಿದ್ದು ಮಲ್ಲಿಕಾರ್ಜುನ್ ಅಲ್ವಾ? ಆಯ್ತು. ಹೇಳಿ ಸರ್. ಹರಿವ ನೀರಿನ ದವಣಿ. ನೀರಿನ ದವಣಿ ಗೊತ್ತಾಗಲಿಲ್ಲ. ನೀರಿನ ಗೊತ್ತಾಯ್ತು. ದವಣಿ ಅಂತ 10 ಅಕ್ಷರ ಇರಬೇಕು. 10 ಅಕ್ಷರ ಇದೆಯಾ ನಿಮ್ಮ ಉತ್ತರದಲ್ಲಿ? ಅದು ನೋಡ್ಕೊಳ್ಳಿ. ಹಾಂ ಸರ್, ಇಬ್ಬರಿಗೆ ಅವಕಾಶ. ಹಾಂ ಹೇಳಿ, ಪರವಾಗಿಲ್ಲ, ಕೇಳೋಣ. ಹರಿವ ನೀರಿನಲ್ಲಿ ಧರಣಿ. ಹರಿವ ನೀರಿನಲ್ಲಿ ಧರಣಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಹರಿವ ನೀರಿನಲ್ಲಿ ಧರಣಿ ಅಂದರೆ ಅರ್ಥ ಏನು ಸರ್? ಕರೆಕ್ಟ್. ದವಣಿ ಅಂದ್ಬಿಟ್ಟು ಧರಣಿ ಅಂದರೆ ಭೂಮಿ, ಹರಿವ ನೀರಿನಲ್ಲಿ ಭೂಮಿ ಅಂದರೆ ಅರ್ಥ. ಇಲ್ಲಿ ಧರಣಿ ಶಬ್ದಕ್ಕೆ 2 ಅರ್ಥ ಇದೆ. ಒಂದು ಭೂಮಿ ಅಂತ ಅರ್ಥ, ಇನ್ನೊಂದು ಮುಷ್ಕರ ಅಂತ ಅರ್ಥ. ಇತ್ತೀಚೆಗೆ ಬೆಂಗಳೂರಲ್ಲಿ ಒಬ್ಬರು ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗುವಾಗ ಆ ಕೊಳಚೆ ನೀರಿನ ಮಧ್ಯೆನೇ ಕೂತ್ಕೊಂಡು ಧರಣಿ ಮಾಡಿದ್ರು. ದೊಡ್ಡ ಸುದ್ದಿ ಆಯ್ತದು. ಹರಿವ ನೀರಿನಲ್ಲಿ ಧರಣಿ. ಹಾಂ, ಏನು ಮಾಡೋಣ ಹೇಳಿ, ನೀವೇ ಹೇಳಿ. ಹಾಂ, ಬಜಾರ್ ಹೊತ್ತಲ್ಲಿ ಸ್ವಲ್ಪ ಬೇಗ ಬಜರುತ್ತಿ ಅಷ್ಟೇ ನಾನು ಪ್ರಾರ್ಥನೆ ಸಲ್ಲಿಸಬಹುದು. ಈಗ ಇದಿರು ನೋಟ ಸಬೀತಾ ಬನ್ನಾಡಿ ಬರೆದಂಥ ಪುಸ್ತಕ. ತರಾಸು ಬರೆದ ವಿಜಯೋತ್ಸವ ಚಿತ್ರದುರ್ಗದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕಾದಂಬರಿ. ಪ್ರಶ್ನೆ: 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿದೆ. 59 ಕೂಡು 58, 87 ಕಳೆ 36, 12 ಗುಣಿಸು 16, 216 ಭಾಗಿಸು 9. ಬಜರ್ ಒತ್ತಿದ್ದಾರೆ ಧ್ರುವಿ ಅವರು. ಅಂತಿಮ ಉತ್ತರ 2, 8, 4. 2, 8, 4. ಒಂದು ಸಲ 4 ಉತ್ತರಗಳನ್ನು ಕೂಡಿಬಿಡಿ, ಪರೀಕ್ಷೆ ಮಾಡಿ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಹಾಂ, ಬಜರುತ್ತಿ ಉತ್ತರ ಕೊಡ್ಬೋದು, ಇನ್ನೊಬ್ಬರಿಗೆ ಅವಕಾಶ ಇದೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 117, 51, 192, 24 ಎಲ್ಲವನ್ನು ಕೂಡಿದ್ರೆ 384 ಬಂತು. ಧ್ರುವಿ ಎಲ್ಲಿ ತಪ್ಪು ಮಾಡಿದ್ರಿ? ಒಂದು ಕೂಡೋದ್ರಲ್ಲಿ ಒಂದು ಕಡೆ ತಪ್ಪಾಗಿದೆ.
ಜಾಸ್ತಿ ಈಗ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಶಿವಕುಮಾರ್ ಮಾವಲಿ ಬರೆದ ದೇವರು ಅರೆಸ್ಟ್ ಆದ ಎನ್ನುವ ಕಥಾ ಸಂಕಲನ, ಮಾಧುರಿ ನಿನಾದ ಗಜಲ್ ಸಂಕಲನ, ಸರ್ವಮಂಗಳ ಜಯರಾಮ್ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ತಂ ತಂ ನ ಲಿ ನೆ ಪು ದ ಗ. ನೆನಪು ನಲಿದಾಗ ತಮ್ ತಮ್. ನೆನಪು ನಲಿದಾಗ ತಮ್ ತಮ್. ಹೇಳಿ ಕಿರಣ್. ತಂಪು ತಣ್ಣನೆಯ ಗಾಳಿ. ತಂಪು ತಣ್ಣನೆಯ ಗಾಳಿ. ತಣ್ಣನೆಯ ಗಾಳಿ. ತಣ್ಣ ಅನ್ನಕ್ಕೆ ಣ ಎಲ್ಲಿದೆ? ಮಲ್ಲಿಕಾರ್ಜುನ್. ಸೊ ನೆನಪು ತಂಪು ಗಾಳಿ. ತಂಪು ತಂಪು ಗಾಳಿ. ನೆನಪು ತಂಪು ಗಾಳಿ ಅಂತ ಅದು ಉತ್ತರವನ್ನು ನೋಡೋಣ. ಒಂದು ಕನ್ಫ್ಯೂಸ್ ಆಯ್ತು ಸರ್. ತಂಗಾಳಿ ತಂದ ನೆನಪು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಓಕೆ ಸರ್. ನೆನಪಿನ ನವಿಲುಗರಿ ನೆಲಕ್ಕೆ ಬಿದ್ದಿತ್ತು. ರೂಪಶ್ರೀ ಶಿರಸಿ ಬರೆದಂಥ ಪುಸ್ತಕ. 100 ನಿಮಿಷಗಳು, ಇಷ್ಟೇ ಸಮಯ ಸಾಕು ನಿಮ್ಮ ಬದುಕನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಅಂತ ಡಾಕ್ಟರ್ ಎಲ್ ಪ್ರಕಾಶ್ ಹೇಳ್ತಾರೆ. ಪ್ರಶ್ನೆ, ಇವರನ್ನು ಗುರುತಿಸಿ. ಮಂಜುನಾಥ್ ಹಾಗೂ ಮಲ್ಲಿಕಾರ್ಜುನ್ ಬಜರ್ ಒತ್ತಿದ್ದಾರೆ. ಮೊದಲಿಗೆ ಮಂಜುನಾಥ್. ಸುಬ್ಬಲಕ್ಷ್ಮಿ ಅವರು. ಸುಬ್ಬಲಕ್ಷ್ಮಿ, ಭಾರತ ರತ್ನ ಎಂ ಎಸ್ ಸುಬ್ಬಲಕ್ಷ್ಮಿ. ಅದೇ ಅವರು ಎಮ್ ಎಸ್ ಅದೇ ಉತ್ತರವೇ. ಆಯ್ಕೆಗಳು: ಬೆಂಗಳೂರು ನಾಗರತ್ನಮ್ಮ, ಕೆ ಎಸ್ ನಾಗರತ್ನಮ್ಮ, ಆರ್ ನಾಗರತ್ನಮ್ಮ, ಎನ್ ಕೆ ನಾಗರತ್ನಮ್ಮ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಆರ್ ನಾಗರತ್ನಮ್ಮ ಆಗಿತ್ತು. ಪುಸ್ತಕ ಯಾರಿಗೂ ಸಿಗ್ತಾ ಇಲ್ಲ. ಪದ್ಮಶ್ರೀ ಆರ್ ನಾಗರತ್ನಮ್ಮ ಅವರು ಸ್ತ್ರೀ ನಾಟಕ ಮಂಡಳಿಯನ್ನು ಕಟ್ಟಿದವರು. ಮಹಿಳೆಯಾಗಿದ್ದರೂ ಸಹ ಕಂಸ, ಕೃಷ್ಣ, ರಾವಣ, ದುರ್ಯೋಧನ, ಭೀಮನ ಪಾತ್ರಗಳಿಗೆ ಇವರು ಹೆಸರುವಾಸಿಯಾಗಿದ್ದರು. ಕೃಷ್ಣ ಗಾರುಡಿ ಅನ್ನೋ ಒಂದು ನಾಟಕದ ಒಂದು ತಂಡವನ್ನು ಕಟ್ಟಿಕೊಂಡು ಕೃಷ್ಣ ಗಾರುಡಿ ನಾಟಕವನ್ನು ಕರ್ನಾಟಕಾದ್ಯಂತ ಹಾಗೂ ನೆರೆಯ ರಾಜ್ಯಗಳಲ್ಲಿ ಆಡಿದ ಕೀರ್ತಿ ಇವುದು. ಜೊತೆಗೆ ಕನ್ನಡ ಮತ್ತು ತಮಿಳು ಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬರ್ತಾ ಇದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ವರ್ಣಮಾಲೆ, ಬುದ್ಧಿ, ವಿವೇಕ, ಮಂತ್ರಿ. ಬಜರ್ ಒತ್ತಿದ್ದಾರೆ ಕಿರಣ್ ಅವರು. ಅಕ್ಷರಮಾಲೆ. ಅಕ್ಷರಮಾಲೆ. ನಿಮಗೆ 3 ಶಬ್ದ ಸಿಕ್ಕಿದೆಯಾ? ಬರೀ ಒಂದು ಮಾತ್ರ ಸಿಕ್ಕಿದೆಯಾ? ಒಂದು ಸಿಕ್ಕಿದೆ. ಬರೀ ಒಂದು ಮಾತ್ರ ಸಿಕ್ಕಿದೆ. 3 ಸಿಕ್ಕಿ ಪ್ರಯತ್ನಿಸಿದರೆ ಚೆನ್ನಾಗಿರುತ್ತೆ. ಇನ್ನೊಬ್ಬರಿಗೆ ಅವಕಾಶ ಉಂಟು. ಯಾರಾದರೂ ಬಜರ್ ಒತ್ತಿ ಉತ್ತರ ಕೊಡೋದಾದರೆ 1ನೇ ಶಬ್ದಕ್ಕೆ ಮಾತ್ರ. ವ್ಯಂಜನ. ವ್ಯಂಜನಗಳು. ವ್ಯಂಜನ. ಉತ್ತರವನ್ನು ನೋಡೋಣ. ಅಕ್ಕರಮಾಲೆ. ಅಕ್ಷರಮಾಲೆ ಅಂದರೆ ತಪ್ಪಾಗಲ್ಲ. ಆದರೆ 2ನೇ ಶಬ್ದ ಇದೆಯಲ್ಲ, ಅದು ಅಕ್ಷರ ಅಂದರೆ ಕ್ಷ ಬಂದುಬಿಡುತ್ತೆ. 2ನೇದು ಏನು ಬರುತ್ತೋ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಬಜರ್ ಒತ್ತಿ ಉತ್ತರ ಕೊಡ್ಬೋದು 2ನೇ ಶಬ್ದಕ್ಕೆ. ಬುದ್ಧಿ, ವಿವೇಕ ಆ ಅರ್ಥ ಕೊಡುವಂಥ ಅಕ್ಷರದ ಶಬ್ದ. ಅಕ್ಕರೆ. ಜ್ವರ ಹೇಳಿ. ಅಕ್ಕರೆ. ಬಜರ್ ಒತ್ತಿದ್ದೀರಾ? ಹಾಂ. ಅಕ್ಕರೆ. ಅಕ್ಕ. ಅಕ್ಕರೆ. ಅಕ್ಕರೆ. ಇನ್ನು ಯಾರಾದರೂ ಉತ್ತರ ಕೊಡ್ತೀರಾ? ಉತ್ತರವನ್ನು ನೋಡೋಣ.
ಅಕ್ಕಲ್ ಅಥವಾ ಅಕ್ಕಲು ಉತ್ತರ ಕರ್ನಾಟಕದಲ್ಲಿ ಬಳಸುವಂಥ ಬುದ್ಧಿ ಅನ್ನೋದಕ್ಕೆ ಶಬ್ದ. ಮೂರನೇದು, ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರ ಕೊಡಿ. ಮಂತ್ರಿ ಎನ್ನುವ ಅರ್ಥ ಕೊಡುವ 3 ಅಕ್ಷರದ ಶಬ್ದ. ಅಮಾತ್ಯ. ಅಮಾತ್ಯ ಉತ್ತರವನ್ನು ನೋಡೋಣ. ಅಮಾತ್ಯ ಉತ್ತರ ಸರಿಯಾಗಿದೆ. ಇನ್ನೊಂದಿಷ್ಟು ಪ್ರಾಣೇಶ್ ರಾವ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ ಮಂಜುನಾಥ್ ಅವರಿಗೆ. ಈಗ 4 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಅತಿಕ್ರಮಣ, ನೆರೆಹೊರೆಯ ಗೆಳೆಯರು, ಒಂದು ಕಾನೂನಾತ್ಮಕ ಕೊಲೆ ಹಾಗೂ ನಮ್ಮ ಕುವೆಂಪು. ತಲಾ 12 ಅಕ್ಷರ ಕೊಡ್ತೇವೆ. ಮಲ್ಲಿಕಾರ್ಜುನ್ ಮೊದಲನೇ ಶಬ್ದ. ಮರ. ಹಾಂ, ಮರ. 3 ಅಕ್ಷರಗಳ 3 ಶಬ್ದ ನಾವು ಕೇಳಿತ್ತು. 3 ಅಕ್ಷರ 3 ಶಬ್ದ. ಹಾಂ, ಎರಡನೇದಾಗಿ ಗುಬ್ಬಚ್ಚಿ. ಇಲ್ಲಪ್ಪ, ತಪ್ಪು ಕೊಟ್ಬಿಟ್ರಲ್ಲ. ಹೌದಲ್ಲ. ಎರಡನೇದಾಗಿ ಗುಬ್ಬಚ್ಚಿ ಅಂತಲ್ಲ. ಹಾಂ. ಹಾಂ, ಗುಬ್ಬಚ್ಚಿ. ಆಮೇಲೆ ಆಮೇಲೆ ಸಾಲ. ಗುಬ್ಬಚ್ಚಿ ಆದಮೇಲೆ ನಾನು ಇನ್ನೂ 2 ಶಬ್ದ ಬೇಕಲ್ಲ. ಅದು ಬರ್ಕೊಂಡಿಲ್ಲ ಸರ್. ಹಾಂ, ಧ್ರುವಿ ಏನಾದರೂ ಶಬ್ದಗಳು ಸಿಕ್ಕಿದ್ರೆ ಹೇಳಿ. ಟಗರು, ಟಗರು ಅನ್ನೋದು ಎರಡನೇದಾ? ಹಾಂ, ಸರಿ. ಸಾಗರ, ಹಾಂ, ಸಾಗರ ಅಂತಲ್ಲ. ಸಾ ಇಲ್ವಲ್ಲಮ್ಮ, ಬರೀ ಸ ಇದೆ ಅಷ್ಟೇ. ಸಾಗರಕ್ಕೆ ಸಾ ಇಲ್ಲ. ಇನ್ನೇನಾದರೂ ಸಿಗ್ತಾ? ಇಲ್ಲ. ಹಾಂ, ತಾವು ಪ್ರಯತ್ನಿಸ್ತೀರಾ ಕಿರಣ್? ಇಲ್ಲ ಸರ್, ಒಂದು ಸಿಕ್ಕಿ. ಹಾಂ, ಒಂದು ಮಾತ್ರ ಸಿಕ್ಕಿತು ಸರ್. ಒಂದು ಮಾತ್ರ ಸಿಕ್ಕಿದೆ. ಮಂಜುನಾಥ್? ಸೊ 2 ಆಗಿದೆ. 2 ಮಾತ್ರ ಸಿಕ್ಕಿದೆ. ಸೊ 4 ಪುಸ್ತಕಗಳನ್ನು ಬಹಳ ಬೇಸರದಿಂದ ನಾನೇ ಇಟ್ಕೋತಾ ಇದ್ದೇನೆ. ಏನು ಮಾಡೋದು, ನಿಮಗೆ ಕೊಡಬೇಕು ಅಂತ ನನಗೆ ಆಸೆ, ಅದು ಕೊಡೋಕ್ಕೆ ಆಗ್ತಾ ಇಲ್ಲ. ಚಿಂತೆ ಇಲ್ಲ. ಈಗ ಉತ್ತರಗಳನ್ನು ನೋಡ್ತಾ ಇದ್ದೇವೆ. ಕಮಲ, ಸಾಗರ, ಗುಬ್ಬಚ್ಚಿ, ಗಗನ, ಪಾಮರ, ಕರುಣೆ, ಸಮರ, ದವನ, ಮಸಣ, ಪವನ, ಗಮಲು, ಮುಸುಡಿ ಅನ್ನೋದು ಉತ್ತರಗಳಾಗಿದ್ವು. ನಮ್ಮ ಉತ್ತರ ನೀವು ಹುಡುಕಾಟ ನಡೆಸಿದ್ರೆ ಈ 3 ಉತ್ತರನ ಬಿಟ್ಟು 4, 5ನೇ ಉತ್ತರವನ್ನು ತಾವು ಕೊಡಲಿಕ್ಕೆ ಸಾಧ್ಯ ಉಂಟು. ಈಗ ಕೊನೆಯ ಘಟ್ಟ, ಚಟ್ಪಟ್ ಚಿನ್ಕುರುಳಿ. ಬಜರ್ ಒತ್ತಬೇಕು, ಉತ್ತರವನ್ನು ಕೊಡಬೇಕು. ಒಬ್ಬರಿಗೆ ಮಾತ್ರ ಅವಕಾಶ. ಪ್ರಶ್ನೆಯನ್ನು ಪೂರ್ತಿ ಓದೋದಕ್ಕೆ ಅವಕಾಶ ಕೊಡಿ, ಆನಂತರ ಬಜರ್ ಒತ್ತಿ. ಮೊದಲ ಪ್ರಶ್ನೆ. ಪುರಾತತ್ವ ಅವಶೇಷಗಳ ವಯಸ್ಸನ್ನು ಪತ್ತೆ ಹಚ್ಚಲು ಯಾವ ಐಸೋಟೋಪ್ ಬಳಸುತ್ತಾರೆ? ಯುರೇನಿಯಂ 389, ಕಾರ್ಬನ್ 14. ಮೊದಲಿಗೆ ಮಲ್ಲಿಕಾರ್ಜುನ್. ಕಾರ್ಬನ್ 14. ಕಾರ್ಬನ್ 14 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಕಾರ್ಬನ್ 14 ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಿಕೇಶಿ ಯಾವ ವರ್ಧನ ವಂಶದ ರಾಜನನ್ನು ಸೋಲಿಸಿದರು? ಅನುಭೂತಿ ವಂಶ, ಪುಷ್ಯಭೂತಿ ವಂಶ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಮಂಜುನಾಥ್. ಅನುಭೂತಿ ವಂಶ. ಅನುಭೂತಿ ವಂಶ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಮುಂದಿನ ಪ್ರಶ್ನೆ. ಕರ್ನಾಟಕದ 2ನೆಯ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಕುದುರೆಮುಖ, ಮುಳ್ಳಯ್ಯನಗಿರಿ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಮಂಜುನಾಥ್. ಮುಳ್ಳಯ್ಯನಗಿರಿ. ಆನಂತರ ಧ್ರುವಿ. ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಕುದುರೆಮುಖ, ಮುಳ್ಳಯ್ಯನಗಿರಿ ನಂಬರ್ 1, ಕುದುರೆಮುಖ ನಂಬರ್ 2. ಮುಂದಿನ ಪ್ರಶ್ನೆ. ಭಾರತದಲ್ಲಿ ಯೋಜನಾ ಆಯೋಗದ ಪ್ಲಾನಿಂಗ್ ಕಮಿಷನ್ ಬದಲಿಗೆ ತರಲಾದ ಹೊಸ ಸಂಸ್ಥೆ ಯಾವುದು? ನೀತಿ ಆಯೋಗ, ಪ್ರಧಾನಮಂತ್ರಿ ವಿಕಾಸ್ ಮಂಡಳಿ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಮಲ್ಲಿಕಾರ್ಜುನ್. ನೀತಿ ಆಯೋಗ. ನೀತಿ ಆಯೋಗ. ಉತ್ತರವನ್ನು ನೋಡೋಣ. ನೀತಿ ಆಯೋಗ ಉತ್ತರ ಸರಿಯಾಗಿದೆ. ಕಿತ್ತೂರು ಚೆನ್ನಮ್ಮ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಸಿಡುಬು ರೋಗಕ್ಕೆ ವಿಶ್ವದಲ್ಲಿ ಮೊದಲ ಲಸಿಕೆಯನ್ನು ಕಂಡುಹಿಡಿದವರು ಯಾರು? ಎಡ್ವರ್ಡ್ ಜನರ್, ಲೂಯಿ ಪ್ಯಾಸ್ಚರ್. ಮೊದಲಿಗೆ ಬಜರ್ ಒತ್ತಿದ್ದು ಮಂಜುನಾಥ್. ಲೂಯಿ ಪಾಶ್ಚರ್. ಲೂಯಿ ಪ್ಯಾಸ್ಚರ್. ಉತ್ತರವನ್ನು ನೋಡೋಣ. ಎಡ್ವರ್ಡ್ ಜನರ್ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ.
ChatGPTಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಗೂಗಲ್, ಓಪನ್ AI. ಮೊದಲಿಗೆ ಬಜರ್ ಒತ್ತಿದ್ದು ಮಲ್ಲಿಕಾರ್ಜುನ್. ಓಪನ್ ಎ ಐ. ಓಪನ್ AI ಉತ್ತರವನ್ನು ನೋಡೋಣ. ಓಪನ್ AI ಉತ್ತರ ಸರಿಯಾಗಿದೆ. ಸೀತಾದೇವಿ. ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಸಮುದ್ರದ ಆಳವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಬಾರೋಮೀಟರ್, ಫ್ಯಾದೋಮೀಟರ್. ನಾನು ನೋಡ್ತಾ ಇದ್ದೇನೆ, ಪ್ರಶ್ನೆಗಳು ಬರೋಕ್ಕೆ ಮೊದಲೇ ಬಜರ್ ಒತ್ತಾ ಇದ್ದೀರಿ. ಹೇಳಿ ಮಲ್ಲಿಕಾರ್ಜುನ್. ಪ್ಯಾಥೋಮೀಟರ್ಸ್. ಫ್ಯಾದೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಗುರುನಾನಕ್ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಸಸ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಥಿಯೋಫ್ರೇಸ್ಟಸ್, ಅರಿಸ್ಟಾಟಲ್. ಅರಿಸ್ಟಾಟಲ್ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಅವರು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಥಿಯೋಫ್ರೇಸ್ಟಸ್ ಆಗಿತ್ತು. ಮುಂದಿನ ಪ್ರಶ್ನೆ. ಟೆನ್ನಿಸ್ ಕ್ರೀಡೆಯಲ್ಲಿ ಲವ್ ಎಂಬ ಪದದ ಅರ್ಥವೇನು? ಮ್ಯಾಚ್ ಪಾಯಿಂಟ್, ಶೂನ್ಯ ಅಂಕ, 0 ಸ್ಕೋರ್. ಮೊದಲಿಗೆ ಬಜರ್ ಒತ್ತಿದ್ದು ಮಲ್ಲಿಕಾರ್ಜುನ್. ಮ್ಯಾಚ್ ಪಾಯಿಂಟ್. ಮ್ಯಾಚ್ ಪಾಯಿಂಟ್ ಉತ್ತರವನ್ನು ನೋಡೋಣ. ಶೂನ್ಯ ಅಂಕ, 0 ಸ್ಕೋರ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಗರ್ಭಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ತಡೆಯಲು ಹೆಣ್ಣು ಮಕ್ಕಳಿಗೆ ನೀಡಲಾಗುವ ಲಸಿಕೆ ಯಾವುದು? BCG ಲಸಿಕೆ, HPV ಲಸಿಕೆ. ಮೊದಲಿಗೆ ಬಜರ್ ಒತ್ತದವರು ಕಿರಣ್. HPV ಲಸಿಕೆ. HPV ಲಸಿಕೆ ಉತ್ತರವನ್ನು ನೋಡೋಣ. HPV ಲಸಿಕೆ ಉತ್ತರ ಸರಿಯಾಗಿದೆ. ಭೀಮಸೇನ ಈ ಪುಸ್ತಕ ಕೊಟ್ಟಿದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮಲ್ಲಿಕಾರ್ಜುನ್ ಅವರಿಗೆ 3 ಪುಸ್ತಕಗಳು ದೊರೀತಾ ಇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಅಭಿನಂದನೆಗಳು. ಧ್ರುವಿ ಅವರಿಗೆ 2 ಪುಸ್ತಕಗಳು ದೊರೀತಾ ಇದೆ. ಜಂಜಿ ಒಳ್ಳೆಯ ಉತ್ತರ ಕೊಟ್ಟರೆ ಅಭಿನಂದನೆಗಳು. ಕಿರಣ್ ಅವರಿಗೆ 2 ಪುಸ್ತಕ ಭೀಮಸೇನ ಮತ್ತು ವಿಜಯ ದೊರೀತಾ ಇದೆ, ಸ್ವೀಕರಿಸಿ. ಹಾಗೆಯೇ 3 ಪುಸ್ತಕಗಳು ಮಂಜುನಾಥ್ ಅವರಿಗೆ ದೊರೀತಾ ಇದೆ, ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆ. ನಮ್ಮಲ್ಲಿ ಕೆಲವರಿಗೆ ಹುಸಿ ದೊಡ್ಡಸ್ತಿಕೆ ಇರುತ್ತೆ, ಸ್ಯೂಡೋ ಪ್ರೆಸ್ಟೇಜ್ ಅವರಿಗೆ. ವಿದೇಶಿ ಹಣ್ಣುಗಳನ್ನು, ವಿದೇಶಿ ತರಕಾರಿಯನ್ನು ತಂದು ತಿಂದರೆ ನಮ್ಮ ಶ್ರೀಮಂತಿಕೆ, ನಮ್ಮ ಅಂತಸ್ತು ಹೆಚ್ಚುತ್ತೆ ಅಂತ. ಆದರೆ ವೈಜ್ಞಾನಿಕವಾಗಿ ಆರೋಗ್ಯದ ದೃಷ್ಟಿಯಿಂದ ತಪ್ಪು. ಯಾವತ್ತಿಗೋ ಆಯಾ ಋತುವಲ್ಲಿ ದೊರೆಯುವಂಥ, ಸ್ಥಳೀಯವಾಗಿ ಬೆಳೆಯುವಂಥ ಹಣ್ಣು, ತರಕಾರಿ, ಸೊಪ್ಪನ್ನು ಬಳಸಿದರೆ ಪೂರ್ಣ ಪೋಷಕಾಂಶ ನಮಗೆ ದೊರೆಯುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.